ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ರಸಗುಲ್ಲ. ಪ್ರಶ್ನೆ 1. ಆಂಟಿಯರ ರಸಗುಲ್ಲನ ದಪ್ಪ ಮಾಡಬೇಕು ಅಂದರೆ ಏನು ಮಾಡಬೇಕು? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಂಟಿಯರ ರಸಗುಲ್ಲ ಮುಂಚೆನೇ ದಪ್ಪ ಆಗಿರುತ್ತೆ, ನೀವೇನು ಮಾಡೋದು ಬೇಕಿಲ್ಲ ಅಂತ ಉತ್ತರ ಇದೆ ಸ್ನೇಹಿತರೆ. ಅದು ಕರೆಕ್ಟೇನೆ ಸ್ನೇಹಿತರೆ. ಎರಡನೆಯ ಪ್ರಶ್ನೆ, ರಸಗುಲ್ಲದ ಮೇಲೆ ದಟ್ಟವಾದ ಕರಿಕೂದಲು ಬೆಳೆದಿದ್ರೆ ಚೀಪುವಾಗ ಏನಾಗುತ್ತದೆ? ಉತ್ತರ, ರಸಗುಲ್ಲನ ಚೀಪುವಾಗ ರಸ ಮಾತ್ರ ಬರಬೇಕು, ಕೂದಲು ರಸದ ಜೊತೆ ಮಿಕ್ಸ್ ಆಗಬಾರ್ದು. ಅಂದರೆ ಕೂದಲನ್ನು ಬಳಸ್ಬಿಟ್ರೆ ಯಾವುದೇ ಪ್ರಾಬ್ಲಮ್ ಆಗಲ್ಲ. ಪ್ರಶ್ನೆ 3, ಒಂದು ದೊಡ್ಡ ರಸಗುಲ್ಲಕ್ಕೆ 2 ಬಾಳೆಹಣ್ಣನ್ನು ತುರುಕಿದ್ರೆ ಏನಾಗುತ್ತೆ? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಒಂದು ರಸಗುಲ್ಲಕ್ಕೆ ಒಂದೇ ಬಾಳೆಹಣ್ಣು ಇಡಿಸುವುದು. ಒಂದು ವೇಳೆ 2 ಬಾಳೆಹಣ್ಣು ಹಾಕಿದ್ರೆ ರಸಗುಲ್ಲ ಹರಿದು ಚಿಂದಿ ಆಗುತ್ತೆ, ಅಷ್ಟೇ, ಇನ್ನೇನಾಗಲ್ಲ. ಪ್ರಶ್ನೆ 4, ದಿನದಲ್ಲಿ ಎಷ್ಟು ಸಲ ರಸಗುಲ್ಲಕ್ಕೆ ಇಕ್ಕಬಹುದು? ರಸಗುಲ್ಲದಲ್ಲಿ ಎಷ್ಟು ರಸ ಇರುತ್ತೆ ಅಂತ ಪ್ರಶ್ನೆ. ಕೆಲವರು 7-8 ಸಲ ಎಲ್ಲ ಮಾಡ್ತಾರಲ್ಲ ಅಂಥವ್ರಿಗೆ. ಇದಕ್ಕೆ ಸರಿಯಾದ ಉತ್ತರ ದಿನಕ್ಕೆ 4 ಸಲ ಮಾತ್ರ ಮಾಡಬಹುದು. ಅದ್ರ ಮೇಲೆ ಮಾಡೋಕ್ಕೆ ಹೋದರೆ ರಸಗುಲ್ಲದಲ್ಲಿ ರಸ ಖಾಲಿಯಾಗಿರುತ್ತೆ, ಆದರೆ ದಿಂಗ್ಬಹುದು ಅಷ್ಟೇ, ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ.